ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ನನ್ನ ಮಗಳು ಎಲ್ಲೇ ಇದ್ರು ಏನೂ ತೊಂದರೆ ಆಗದೆ ನಮ್ಮ ಕೈಗೆ ಸಿಕ್ಬಿಡೋ ಹಾಗೆ ಮಾಡಪ್ಪ. ಅವಳು ಸಿಕ್ಕಿದ್ಮೇಲೆ ಅವಳನ್ನ ನಮ್ಮ ಜೊತೆಗೆ ಇಟ್ಕೋತೀನಿ. ಯಾವ ತಾಯಿಗೂ ತನ್ನ ಮಗಳು ಹೊರೆ ಆಗೋದಿಲ್ಲ. ಈ ತೊಂದರೆಗಳೆಲ್ಲ ಬಗೆಹರಿಯೋರ್ಗೂ ಅವಳು ನಮ್ಮ ಕಣ್ಮುಂದೆ ಇದ್ಬಿಟ್ರೆ ಸಾಕು. ಕಾಪಾಡಪ್ಪ ಭಗವಂತ, ಅವಳೆಲ್ಲೇ ಇದ್ರು ಸುರಕ್ಷಿತವಾಗಿರ್ಬೇಕು. ಭಾವನ ಸಿಕ್ಕಿದ್ಲಾ? ಇಲ್ಲ ಲಕ್ಷ್ಮಿ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ವೆಂಕಿ ಚೆಲ್ವಿ ಇನ್ನೂ ಹುಡುಕ್ತಾನೆ ಇದ್ದಾರೆ. ನನ್ಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ರೀ. ನಮ್ಮ ಭಾವನೆಗೆ ಮದುವೆ ಆಗ್ಲಿ ಅಂತ ಕಂಡು ದೇವ್ರಿಗೆ ಎಷ್ಟು ಹರಕೆ ಹೊತ್ಕೊಂಡಿದ್ದೆ, ಎಷ್ಟು ಪೂಜೆಗಳನ್ನ ಮಾಡಿದೆ. ಅದಕ್ಕೆ ಪ್ರತಿಫಲವಾಗಿ ನಮ್ ಸಿದ್ದು ಅಂತ ಒಳ್ಳೆ ಗಂಡ ಸಿಕ್ಕಿದ್ದ. ಸುಖವಾಗಿ ಸಂಸಾರ ನಡೆಸ್ತಾ ಇದ್ರು. ಈಗ ನೋಡಿದ್ರೆ ಅವಳ ಸಂಸಾರ ಹೀಗಾಗಿದ್ಯಲ್ಲ ರೀ. ಏನ್ರಿ ಇದು ಹಣೆ ಬರಹ ಭಗವಂತ. ಮತ್ತೆ ವೀಣಾ, ಭಾವನೆ ಸಿಕ್ಕಿದ್ಲಮ್ಮ? ಇಲ್ಲಮ್ಮ, ಹೋಗ್ಲಿ, ಎಲ್ಲಿದ್ದಾಳೆ ಅಂತನಾದ್ರೂ ಗೊತ್ತಾಯ್ತಾ? ನಾನು ಅವಳನ್ನ ಹುಡ್ಕೊಂಡು ಬೀದಿ ಅಲ್ದೆ, ಆದ್ರೆ ಅವಳು ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲಿದ್ದಾಳೆ ಅಂತ ಕೇಳೋಣ ಅಂದರೆ ಅವಳ ಹತ್ರ ಫೋನೂ ಇಲ್ಲ. ಅಷ್ಟೊತ್ತಿಗೆ ನೀವುಗಳು ಫೋನ್ ಮಾಡಿದ್ರಿ, ಅದಕ್ಕೆ ಇಲ್ಲಿಗೆ ಬಂದೆ. ಸಂತು ಭಾವನನ್ನ ಬೀಗರ ಮನೆಯಿಂದ ಕರ್ಕೊಂಡ್ಬಂದು ದೊಡ್ಡ ತಪ್ಪು ಮಾಡ್ದ ಅಮ್ಮ. ಅಲ್ಲಿದ್ದಿದ್ರೆ ಅಳಿಯಂದ್ರು ಹೇಗೋ ಅವಳನ್ನು ಕಾಪಾಡ್ಕೊಂಡಿರೋರು. ಕರ್ಕೊಂಡ್ಬರೋದು ಅಲ್ಲದೆ ಅವಳ ಮನಸ್ಸು ನೋವು ಮಾಡೋಕೆ ಮಾತಾಡಿದ್ರೆ ಅವಳು ತಡ್ಕೋತಾಳ? ಮೊದಲೇ ಸ್ವಾಭಿಮಾನಿ, ಅದಕ್ಕೆ ಯಾಕೆ ಸಹವಾಸನೂ ಬೇಡ ಅಂತ ಮನೆ ಬಿಟ್ಲು ಹೋದ್ರು. ಸರಿಯಾಗಿ ಹೇಳಿದ್ರಿ ಮಾವ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗನೇ. ನಾವೆಲ್ಲರೂ ಜೊತೆಯಲ್ಲಿದ್ದಾಗಲೂ ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ ಅವರು. ಈಗ ಎಲ್ಲರೂ ಬೇರೆ ಆಗಿದ್ದೀವಿ, ಆದರೂ ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ಅವ್ರ ಭಾವನನ ಮನೆ ಕರ್ಕೊಂಡು ಬಂದಾಗ ತಂಗಿ ಅನ್ನೋ ಮಮಕಾರ ಅವರಲ್ಲಿದೆ ಅಂತ ತಿಳ್ಕೊಂಡು ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ ಮಾವ. ಆದರೆ ಯಾವಾಗ ಅವರು ಭಾವನನ ಹತ್ರ ಬಾಡಿಗೆ ಕೇಳಿದ್ರೋ ಆವಾಗ ಆ ಡೊಂಕಾಗಿರೋ ನಾಯಿ ಬಾಲ ನೆಟ್ಗಾಗೋದು ಒಂದೇ ಅಂತ ನನಗೆ ಆಮೇಲೆ ಅರ್ಥ ಆಯಿತು. ಅಲ್ಲ ರೀ, ಅವಳು ಎಲ್ಲೋ ಹೋಗೋ ಬದಲು ನಮ್ಮನೆಗೆ ಬರ್ಬೋದಿತ್ತಲ್ಲ ರೀ. ಬರ್ತಿದ್ಲೇನೋ ಅತ್ತೆ, ಆದರೆ ಇಲ್ಲಿಗೆ ಬಂದರೆ ಮತ್ತೆ ನಿಮ್ಗಳಿಗೂ ತೊಂದರೆ ಆಗುತ್ತೆ, ನೀವು ಮತ್ತೆ ಬೇಜಾರು ಮಾಡ್ಕೋತೀರಾ ಅಂತ ಅವಳು ಇಲ್ಲಿಗೆ ಬರಲಿಲ್ಲ ಅನ್ಸುತ್ತೆ. ಜೊತೆಗೆ ಈ ಡಿವೋರ್ಸ್ ವಿಷಯ ಬೇರೆ. ಅಂದ್ರೆ ಈ ವಿಷಯ ಭಾವನಂಗೆ ಗೊತ್ತಿತ್ತಮ್ಮ? ಹೌದು ಮಾವ. ಸಿದ್ದು ಡಿವೋರ್ಸ್ ಪೇಪರ್ ಕಳಿಸಿದ್ದಾರೆ ಅಂತ ಹೇಳಿ ಮೊನ್ನೆ ಇವರೇ ಅವಳಿಗೆ ನೋಟಿಸನ್ನು ಕೊಟ್ಟರು. ಏನಮ್ಮ ಹೇಳ್ತಿದ್ಯಾ? ನಮ್ಮ ಸಿದ್ದನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟಿದ್ದಾನಂತ? ಹೌದು ಅತ್ತೆ, ಹಾಗಂತ ನಮ್ಮನೆಯವ್ರು ಹೇಳಿದ್ರು. ಮತ್ತೆ ಅದು ನಿಜಾನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಮಗ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಎಂಥ ಸುಳ್ಳು ಬೇಕಿದ್ರೂ ಹೇಳ್ತಾರೆ. ಅಯ್ಯೋ ದೇವ್ರೆ, ಈಗ ಅದು ನಿಜಾನೋ ಸುಳ್ಳು ಅಂತ ಗೊತ್ತಾಗಬೇಕು ಅನ್ನೋದಾದರೆ ಸಿದ್ದು ಅವರೇ ನಮಗೆ ಸಿಗಬೇಕು. ಅವಾಗಲೇ ಎಲ್ಲ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ವಿಶ್ವ, ಈ ತೋಟದ ಮನೆ ತುಂಬಾ ಚೆನ್ನಾಗಿದೆ ಕಣೋ. ಹೊರಗಡೆ ಎಲ್ಲ ತೋಟ, ಮನೆ ಒಳಗಡೆ ಒಂಥರ ನೆಮ್ಮದಿ. ಅದಕ್ಕೆ ಅಲ್ವಾ ಜಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ನೀನ್ ಇಲ್ಲಿ ಸೇಫ್ ಆಗಿರ್ಬೋದು. ವಿಶ್ವ, ನೀನೇನು ಅನ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನಾನು ಇಲ್ಲಿರೋ ತನಕ ಮನೆ ರೇಷನ್ ತಂದ್ಕೊಡ್ತೀಯ? ಅದಕ್ಕೆ ಬೇಜಾರು ಯಾಕೆ ಮಾಡ್ಕೊಳ್ಳಿ ಜಾನು. ನೀನ್ ಇಲ್ಲಿ ಆರಾಮಾಗಿರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿನೇ ನಾನು ಇಲ್ಲಿಂದ ಹೊರಡೋದು. ನಾನು ಆಲ್ರೆಡಿ ಪ್ರಾವಿಷನ್ ಸ್ಟೋರ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ಅವರೆಲ್ಲ ಪ್ಯಾಕ್ ಮಾಡಿರ್ತಾರೆ. ನಾವು ತಗೊಂಡ್ ಬರೋದು ಅಷ್ಟೇ ಬಾಕಿ. ಸುಮ್ಮನೆ ನನ್ನಿಂದ ನಿನಗೆ ತೊಂದರೆ ಅಲ್ವಾ? ಇವಾಗ ನನಗೆ ತೊಂದರೆ ಆಗ್ತಿದೆ ಅಂತ ಯಾರು ಹೇಳಿದ್ರು? ನನಗೆ ಯಾವ ತೊಂದರೆನೂ ಆಗ್ತಿಲ್ಲ ಜಾನು. ನೀನ್ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಮನೆಯವ್ರಿಗೆ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗಲ್ವೇನೋ? ಅವ್ರಿಗೆ ಯಾವ ಅನುಮಾನನೂ ಬರಲ್ಲ, ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ಗೆ ಇಲ್ಲಿ ಒಬ್ಳೇ ಇರೋದಕ್ಕೆ ಭಯ ಆಗುತ್ತೆ ಅಂದ್ರೆ ಯಾರನ್ನಾದ್ರೂ ಕಾವ್ಲಿಗೆ ಇಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ. ನನ್ಗೇನಿದು ಹೊಸ್ತಲ್ಲ, ನಂಗೆ ಅಭ್ಯಾಸ ಇದೆ. ಅರಮನೆ ಅಂತ ಮನೆಯಲ್ಲೇ
ಒಬ್ಳನ್ನೇ ಕೂರಿಸ್ಬಿಟ್ಟು ಬೀಗ ಹಾಕಿ ಹೋಗ್ತಿದ್ರು. ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಅಯ್ಯೋ ನಿನಗೆ ಗೊತ್ತಾಗಲ್ಲ, ಇಲ್ಲಿ ಹೊರಗಡೆ ಜನ ಸರಿ ಇಲ್ಲ, ಅದು ಇದು ಅಂತ ಏನೇನೋ ಹೇಳ್ತಿದ್ರು. ನಾನು ಅದನ್ನೆಲ್ಲ ನಂಬ್ಕೋತಾ ಇದ್ದೆ. ಮೊದಲೆಲ್ಲ ಕಷ್ಟ ಆಗ್ತಿತ್ತು, ಹೋಗ್ತಾ ಹೋಗ್ತಾ ಅದೇ ಅಭ್ಯಾಸ ಆಯಿತು. ಮನೇಲಿ ಯಾರು ಮಾತಾಡಕ್ಕೆ ಸಿಗ್ತಿರ್ಲಿಲ್ಲ ನೋಡು, ಮನೇಲಿರೋಂಥ ವಸ್ತು ಗಿಡಗಳ ಜೊತೆನೆ ಮಾತಾಡಕ್ಕೆ ಶುರು ಮಾಡಿದೆ. ಇಲ್ಲಿ ಮರಗಳೇ ಇದೆಯಲ್ಲ, ಇದ್ರ ಜೊತೆನೆ ಮಾತಾಡ್ತಿರ್ತೀನಿ. ಸಾರಿ ಜಾನು, ನನಗೆ ಬೇರೆ ವಿಧಿ ಇಲ್ಲದೆ ಇಲ್ಲಿ ಒಬ್ಳೇ ಇರಿಸೋ ಹಾಗಾಯ್ತು. ನೀನು ಯಾಕೋ ಸಾರಿ ಎಲ್ಲ ಕೇಳ್ತಿದ್ಯಾ? ಪ್ರಕೃತಿ ಮಧ್ಯೆ ಇರೋದಕ್ಕೂ ಅದೃಷ್ಟ ಮಾಡಿರ್ಬೇಕು. ಸೀತೆ ಅಶೋಕವನದಲ್ಲಿ ರಾಮಂಗೋಸ್ಕರ ಕಾಯ್ತಾ ಇರ್ಲಿಲ್ವಾ? ಆದ್ರೆ ನಾನು ಸ್ವಲ್ಪ ಬೇರೆ ತರ ಗಂಡನಿಂದ ದೂರ ಆಗೋದಕ್ಕೆ ಕಾಯ್ತಾ ಇದ್ದೀನಿ ಅಷ್ಟೇ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ನೀನೇನು ಫೀಲ್ ಮಾಡ್ಕೋಬೇಡ, ನಾನು ಇಲ್ಲಿ ಖುಷಿಯಾಗೇ ಇದ್ದೀನಿ. ನೀನು ಏನು ಬೇಜಾರು ಮಾಡ್ಕೋಬೇಡ ಜಾನು, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ಆದಷ್ಟು ಬೇಗ ಎಲ್ಲ ಸರಿ ಮಾಡ್ತೀನಿ. ಒಂದು ರೀತಿ ನೋಡಿದ್ರೆ ನೀನು ಮನೆ ಬಿಟ್ಟು ಬಂದಿದ್ದೇ ಒಳ್ಳೇದಾಯ್ತು. ಹೌದಾ? ಯಾಕೆ ಹೀಗೆ ಹೇಳ್ತಿದ್ಯಾ? ನೀನು ಅಲ್ಲಿಂದ ಬಂದ ಮೇಲೆ ನಿನ್ನ ಹುಡುಕೊಂಡು ಯಾರೋ ಬಂದಿದ್ರು. ಯಾರೋ ಹುಡ್ಕೊಂಡು ಬಂದಿದ್ರಾ? ಯಾರದು? ಯಾರು ಅಂತ ನನಗೂ ಗೊತ್ತಿಲ್ಲ. ಮನೆ ಕೆಲ್ಸದವ್ರನ್ನ ಕೇಳಿದಾಗ ಯಾರೋ ತಾತ ಬಂದಿದ್ರು, ನೀನು ಅವ್ರ ಮೊಮ್ಮಗಳು ಅಂತ ಹೇಳಿದ್ರಂತೆ. ನಂಗೆ ಯಾರು ತಾತನೇ ಇಲ್ವಲ್ಲ. ಅದೇ ನನಗೂ ಡೌಟ್ ಬಂತು. ನನಗನ್ನಿಸ್ತಾ ಇದೆ ಜಯಂತ್ ಅವ್ರನ್ನ ನಿನ್ನ ಹುಡ್ಕೋದಕ್ಕೆ ಯಾರನ್ನ ಕಳಿಸಿದ್ರು ಅಂತ. ನಾನು ಹೋಗಿ CCTV ಫುಟೇಜ್ ಚೆಕ್ ಮಾಡಿದೆ, ನೋಡಿ. ನೋಡಿದ್ಯಾ, ನಾನು ಹೇಳಲಿಲ್ವಾ, ಅವ್ರನ್ನ ಪಡ್ಕೊಡೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅವ್ರನ್ನ ಹುಡ್ಕೊಂಡು ಇಲ್ಲೂ ಬಂದರೂ ಬರ್ಬೋದು. ಚಾನ್ಸೇ ಇಲ್ಲ ಜಾನು. ಈ ತೋಟದ ಮನೆ ಇರೋದು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಅವ್ರು ಬರೋದಕ್ಕೆ ಹೇಗೆ ಸಾಧ್ಯ? ನೀನು ಹಾಗೆ ಅನ್ಕೊಳ್ಳೇ ಬೇಡ. ಅವ್ರನ್ನ ಫಾಲೋ ಮಾಡ್ಕೊಂಡಾದ್ರೂ ಬಂದೇ ಬರ್ತಾರೆ. ನೀನೇನೂ ಭಯ ಪಡಬೇಡ ಜಾನು. ಈ ತೋಟದ ಮನೆ ಸುತ್ತ ದೊಡ್ಡ ಕಾಂಪೌಂಡ್ ಇದೆ, ಸುತ್ತ ಎಲೆಕ್ಟ್ರಿಕ್ ಫೆನ್ಸ್ ಇದೆ, CCTV ಫುಟೇಜ್ 24 hours ವರ್ಕಿಂಗಲ್ಲಿರುತ್ತೆ. ನಾನು ಕೂತ್ಕೊಂಡು ಮಾನಿಟರ್ ಮಾಡ್ತಿರ್ತೀನಿ. ಸದ್ಯಕ್ಕೆ ನೀನು ನಿನ್ನ ಫೋನ್ನ ಸ್ವಿಚ್ ಆಫ್ ಮಾಡಿರು. ನಿನ್ಗೇನೇ ಎಮರ್ಜೆನ್ಸಿ ಇದ್ರೂ ಈ ಫೋನಿಂದ ನನಗೆ ಕಾಲ್ ಮಾಡು. ನೀನೇನು ಭಯ ಪಡಬೇಡ ಜಾನು. ನೀನು ಎಷ್ಟೊತ್ತಲ್ಲೇ ನನಗೆ ಭಯ ಆಗ್ತಿದೆ ಅಂತ ನನಗೆ ಕಾಲ್ ಮಾಡಿದ್ರು 5 ರಿಂದ 10 ನಿಮಿಷ ಒಳಗಡೆ ನಾನು ಇಲ್ಲಿರ್ತೀನಿ. ಸರಿ, ನಾನು ಬಂದು ತುಂಬ ಹೊತ್ತಾಯಿತು. ನನ್ನ ಕಾರ್ ಆಚೆನೇ ನಿಂತಿದ್ರೆ ಯಾರಿಗಾದ್ರೂ ಡೌಟ್ ಬರ್ಬೋದು. ನಾನು ನಿನಗೆ ಪ್ರಾವಿಷನ್ ತಂದು ಕೊಟ್ಬಿಟ್ಟು ಹೊರಡ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ